ಈ ವಿಡಿಯೋದಲ್ಲಿ ಇತ್ತೀಚೆಗೆ ತುಂಬಾ ಪ್ರಾಬ್ಲಮ್ ಆಗ್ತಿರೋದು ಅಂತಂದರೆ ವಾಟ್ಸಪ್ನಲ್ಲಿ ವೆರಿಫಿಕೇಷನ್ ಕೋಡ್ ಬರ್ತಿರೋದಿಲ್ಲ. ಹೌದು, ನಿಮ್ಮ ಒಂದು ಮೊಬೈಲ್ನಲ್ಲಿ ವಾಟ್ಸಪ್ನ ಕ್ರಿಯೇಟ್ ಮಾಡಿರ್ತೀರ, ಮಿಸ್ ಆಗೇನೋ ಡಿಲೀಟ್ ಆಗಿರುತ್ತೆ, ಮತ್ತೆ ನೀವು ರಿಜಿಸ್ಟರ್ ಆಗೋದಕ್ಕೆ ಹೋದ್ರಿ ಅಂತಂದರೆ ನಂಬರನ್ನು ಎಂಟರ್ ಮಾಡಿಬಿಟ್ಟು ಇಲ್ಲಿ ವೆರಿಫೈ ಅನದರ್ ವೇ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಸೆಂಡ್ SMS ಅಂತ ಇರುತ್ತೆ. ಕಾಮನ್ ಆಗಿ ಎಲ್ಲರೂ ಕೂಡ ಈ ಒಂದು ಸೆಂಡ್ SMS ಮೇಲೆ ಕ್ಲಿಕ್ ಮಾಡ್ತೀರಾ. ಸೆಂಡ್ SMS ಮೇಲೆ ಕ್ಲಿಕ್ ಮಾಡಿದ ನಂತರ ವೆಯ್ಟ್ ಮಾಡ್ತೀರಾ, ಅಂದರೆ 30 ಸೆಕೆಂಡ್ ಆಗಿರ್ಬೋದು ಅಥವಾ 1 ಮಿನಿಟ್ ಆಗಿರ್ಬೋದು, ವೆಯ್ಟ್ ಮಾಡ್ತೀರಾ OTP ಬರುತ್ತೆ ಅಂತ ಅಂದ್ಬಿಟ್ಟು. ಬಟ್ ಬರೋದಿಲ್ಲ. ಓಕೆನಾ, OTP ಬಂದಿಲ್ಲ ಅಂತ ಅಂದರೆ ಕೋಡ್ ಅಂತ ಇರುತ್ತೆ. ಈ ಒಂದು ಆಪ್ಷನ್ನ ಯೂಸ್ ಮಾಡಿಕೊಂಡು ಮತ್ತೆ ನೀವೇನು ಮಾಡ್ತಿರ್ತೀರ ಅಂದರೆ ಪದೇ ಪದೇ ಈ ಒಂದು OTP ಬರುತ್ತೆ ಅಂತ ಅಂದ್ಬಿಟ್ಟು ನೀವು ಟ್ರೈ ಮಾಡ್ತಿರ್ತೀರ. ಈ ರೀತಿ ಮಾಡಿದ್ರಿ ಅಂತಂದರೆ ವಾಟ್ಸಪ್ ಅಕೌಂಟು ಬ್ಯಾನ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಈ ರೀತಿ ನೀವು ಟ್ರೈ ಮಾಡೋದಕ್ಕೆ ಹೋಗಬೇಡಿ. ಒಂದು ಸಾರಿ ನಿಮಗೆ ಈ ರೀತಿ ಪ್ರಾಬ್ಲಮ್ ಬರ್ತಿದೆ ಅಂತಂದರೆ ಆ ದಿನ ಮಾತ್ರ ಟ್ರೈ ಮಾಡಿ. ಪದೇ ಪದೇ ಡೇ ಬೈ ಡೇ ನೀವು ಇದನ್ನೇ ಮಾಡಿದ್ರಿ ಅಂತಂದರೆ ಅದನ್ನು ಸ್ಪ್ಯಾಮ್ ಅಂತ ಕನ್ಸಿಡರ್ ಆಗಿಬಿಟ್ಟು ಅಕೌಂಟೇ ಬ್ಲಾಕ್ ಆಗುತ್ತೆ. ಓಕೆನಾ, ಸೊ ನಾನು ಹೇಳ್ಕೊಡುವಂಥ ಈ ಸ್ಟೆಪ್ಸ್ಗಳನ್ನ ನೀವು ಫಾಲೋ ಮಾಡಿದ್ರಿ ಅಂದರೆ 100% ನಿಮ್ಮ ಒಂದು ವೆರಿಫಿಕೇಷನ್ ಕೋಡ್ ಬರೋ ರೀತಿ ನೀವು ಮಾಡ್ಕೊಬೋದು. ಓಕೆನಾ, ಇದು ಎಲ್ಲರದ್ರಲ್ಲೂ ಕೂಡ ಸೇಮ್ ಒಂದೇ ರೀತಿ ಇರೋದಿಲ್ಲ. ಕೆಲವ್ರದಕ್ಕೆ ಕೆಲವೊಂದೊಂದು ರೀಸನಿಗೆ ಏನಾಗಿರುತ್ತೆ ಅಂತಂದರೆ OTP ಈ ಒಂದು ವೆರಿಫಿಕೇಷನ್ ಕೋಡ್ ಬರ್ತಿರೋದಿಲ್ಲ. ಓಕೆನಾ, ಯಾವ ರೀತಿ ಅಂತಂದರೆ ಕೆಲವರು ನೀವು ನಂಬರನ್ನು ಎಂಟರ್ ಮಾಡ್ತೀರಾ ನೋಡಿ, ಫಸ್ಟು ನಂಬರ್ ಕರೆಕ್ಟಾಗಿದೆಯಾ ಅಂತ ನೀವು ಚೆಕ್ ಮಾಡ್ಕೊಬೇಕಾಗತ್ತೆ. ಓಕೆನಾ, ಯಾಕೆಂತಂದರೆ ಬೇರೆಯವ್ರ ನಂಬರ್ ಎಂಟರ್ ಮಾಡಿದ್ರೆ OTP ಅವ್ರಿಗೆ ಹೋಗ್ತಿರುತ್ತೆ. ಓಕೆನಾ, ಸೊ ನಂಬರ್ ಕರೆಕ್ಟಾಗಿದೆಯಾ ಅಂತ ನೀವು ನೋಡ್ಕೊಬೇಕಾಗತ್ತೆ. ಇನ್ನು ಸೆಕೆಂಡ್ ಒನ್ ಬಂತು ಅಂತ ಅಂದರೆ ನಿಮ್ಮ ಒಂದು ಮೊಬೈಲ್ನಲ್ಲಿ ರೀಚಾರ್ಜ್ ಇದೆಯಾ ಅಂತ ನೋಡ್ಕೊಬೇಕಾಗತ್ತೆ. ಓಕೆನಾ, ಅಂದರೆ ಏರ್ಟೆಲ್ ಸಿಮ್ ಆಯಿತು ಅಂತ ಅಂದರೆ ಏನಾಗುತ್ತೆ ಅಂದರೆ ರೀಚಾರ್ಜ್ ಇಲ್ಲ ಅಂದರೆ ಅದು OTP ಬರೋದಿಲ್ಲ, ವೆರಿಫಿಕೇಷನ್ ಕೋಡ್ ಏನಿರುತ್ತೆ ಅದು ಬರೋದಿಲ್ಲ. ಏನಾದರೂ ರೀಚಾರ್ಜ್ ಇಲ್ಲ ಅಂದರೆ ರೀಚಾರ್ಜ್ ಮಾಡಿಬಿಟ್ಟು ಟ್ರೈ ಮಾಡಿ. ರೀಚಾರ್ಜ್ ಮಾಡಿಬಿಟ್ಟು ಟ್ರೈ ಮಾಡಿದ್ರೂ ಕೂಡ ರಿಸೀವ್ ಕೋಡ್ ಅಂತ ಇರುತ್ತಲ್ಲ, ಅಲ್ಲಿ ಕ್ಲಿಕ್ ಮಾಡಿದ್ರು ಕೂಡ ಪದೇ ಏನೇ ಟ್ರೈ ಮಾಡಿದ್ರು ನಿಮ್ಗೆ ಬರ್ತಿಲ್ಲ ಅಂತ ಅಂದರೆ ನೀವು ಫಸ್ಟ್ ಮಾಡಬೇಕಾಗಿರೋದು ನಿಮ್ಮ ಒಂದು ವಾಟ್ಸಪ್ ಮೇಲೆ ಲಾಂಗ್ ಪ್ರೆಸ್ ಮಾಡ್ಕೊಳ್ಳಿ. ಇಲ್ಲಿ ನೀವು ನೋಡ್ತಿರ್ಬೋದು, ಜಸ್ಟ್ ಈ ರೀತಿ ಲಾಂಗ್ ಪ್ರೆಸ್ ಮಾಡಿ. ಲಾಂಗ್ ಪ್ರೆಸ್ ಮಾಡಿದ ನಂತರ ನಿಮಗೆ ಇಲ್ಲಿ ಆ್ಯಪ್ ಇನ್ಫೋ ಅಂತ ಒಂದು ಆಪ್ಷನ್ ಸಿಗುತ್ತೆ. ಆ್ಯಪ್ ಇನ್ಫೋ ಮೇಲೆ ಕ್ಲಿಕ್ ಮಾಡಿ. ಆ್ಯಪ್ ಇನ್ಫೋ ಮೇಲೆ ಕ್ಲಿಕ್ ಮಾಡಿದ ನಂತರ ಸ್ಟೋರೇಜ್ ಯೂಸೇಜ್ ಅಂತ ಇರುತ್ತೆ. ಸ್ಟೋರೇಜ್ ಯೂಸೇಜ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕ್ಲಿಯರ್ ಡೇಟಾ ಅಂತ ಇರುತ್ತೆ, ಇದನ್ನು ಕ್ಲಿಯರ್ ಮಾಡಿ. ನಂತರ ಬ್ಯಾಕಿಗೆ ಬಂದು ಪ್ಲೇಸ್ಟೋರ್ನ ಓಪನ್ ಮಾಡಿಕೊಂಡು ವಾಟ್ಸಪ್ ಅಂತ ಸರ್ಚ್ ಮಾಡಿ. ಇದು ಅಪ್ಡೇಟ್ ಕೇಳುತ್ತೆ ನಿಮಗೆ. ಅಲ್ಲಿ ಡೇಟಾ ಕ್ಲಿಯರ್ ಮಾಡಿದ್ರಿ ಅಂದರೆ ನಿಮ್ಗೆ ಇಲ್ಲಿ ಅಪ್ಡೇಟ್ ಅಂತ ಕೇಳುತ್ತೆ. ಅಪ್ಡೇಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂತ ಅಂದರೆ ಇಲ್ಲಿ ಅಪ್ಡೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಎಷ್ಟು MB ಇರುತ್ತೋ ಅದು ಫೀಚರ್ಸ್ದು, ಅದು ಅಪ್ಡೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ನ್ಯೂ ಫೀಚರ್ಸ್ದು. ಅದು ಅಪ್ಡೇಟ್ ಆಗಿದ ನಂತರ ನೆಕ್ಸ್ಟು ನೀವೇನು ಮಾಡಬೇಕಾಗತ್ತೆ ಅಂತಂದರೆ ನಿಮ್ಮ ಒಂದು ಮೊಬೈಲ್ನಲ್ಲಿ ಗೂಗಲ್ ಕ್ರೋಮ್ನ ನೀವು ಓಪನ್ ಮಾಡಬೇಕಾಗತ್ತೆ. ಓಕೆನಾ, ಕ್ರೋಮ್ನ ಓಪನ್ ಮಾಡ್ಕೊಳ್ಳಿ. ಕ್ರೋಮನ್ನು ಓಪನ್ ಮಾಡಿದ ನಂತರ ಇಲ್ಲಿ ಸರ್ಚ್ ಬಾರ್ ಇರುತ್ತೆ ನೋಡಿ, ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡಿ. ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು ವಾಟ್ಸಪ್ ಚಾಟ್ ಸಪೋರ್ಟ್ ಅಂತ ನೀವು ಇಲ್ಲಿ ಟೈಪ್ ಮಾಡಬೇಕಾಗತ್ತೆ. ಓಕೆನಾ, ಇದು ಒಂದು ಬೆಸ್ಟ್ ಮೆಥಡ್ ಅಂತಲೇ ಹೇಳ್ಬೋದು. 100% ವರ್ಕ್ ಆಗುವಂಥ ಮೆಥಡ್ ಇದು. ವಾಟ್ಸಪ್ ಚಾಟ್ ಸಪೋರ್ಟ್ ಅಂತ ಎಂಟರ್ ಮಾಡಿ, ಅಥವಾ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನಿಮಗೆ. ಡಿಸ್ಕ್ರಿಪ್ಷನ್ ಅಂತ ಲಿಂಕ್ ಮೇಲೆ ಟಾಪ್ ಮಾಡಿದ್ರೆ ಈ ರೀತಿ ನಿಮಗೆ ಶೋ ಆಗುತ್ತೆ. ಕಾಂಟ್ಯಾಕ್ಟ್ ವಾಟ್ಸಪ್ ಅಂತ ನಿಮಗೆ ಒಂದು ಅಫಿಷಿಯಲ್ ವೆಬ್ಸೈಟ್ ಏನಾಗುತ್ತೆ ಅಂದರೆ ಸ್ಟಾರ್ಟಿಂಗಲ್ಲಿ ನಿಮಗೆ ಶೋ ಆಗುತ್ತೆ. ಇಲ್ಲಿ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ವಾಟ್ಸಪ್ ಮೆಸೆಂಜರ್ ಸಪೋರ್ಟ್ ಅಂತ ಇರುತ್ತೆ ಫಸ್ಟಲ್ಲೇ. ಇನ್ನು ಕೆಳಗಡೆ ವಾಟ್ಸಪ್ ಬಿಸ್ನೆಸ್ ಅಕೌಂಟ್ ಏನಾದರೂ ವೆರಿಫಿಕೇಷನ್ ಕೋಡ್ ಬರ್ತಿಲ್ಲ ಅಂದರೆ ಅದನ್ನು ಟ್ಯಾಪ್ ಮಾಡ್ಕೊಳ್ಳಿ. ಸೇಮ್ ಪ್ರೊಸೀಜರ್ ಇರುತ್ತೆ. ಇದು ನಾರ್ಮಲ್ ವಾಟ್ಸಪ್ ನೀವು ಯೂಸ್ ಮಾಡ್ತಿರೋದು ಅಂತ ಅಂದರೆ ಈ ಒಂದು ವಾಟ್ಸಪ್ ಮೆಸೆಂಜರ್ ಕಾಂಟ್ಯಾಕ್ಟ್ ಸಪೋರ್ಟ್ ಅಂತ ಇರುತ್ತೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಈ ರೀತಿ ಬರುತ್ತೆ. ಇಲ್ಲಿ ನೀವು ಸ್ಕ್ರಾಲ್ ಮಾಡ್ಕೊಳ್ಳಿ. ಇಲ್ಲಿ ನಂಬರು ಇಂಡಿಯಾ +91 ಅಂತ ಇರುತ್ತೆ ನೋಡಿ, ಅದು ಡಿಫಾಲ್ಟ್ ಇರುತ್ತೆ. ಏನಾದರೂ ಬೇರೆ ಕಂಟ್ರಿ ಇತ್ತು ಅಂತ ಅಂದರೆ ನೀವು ಕಂಟ್ರಿನ ಚೇಂಜ್ ಮಾಡ್ಕೊಬೇಕಾಗತ್ತೆ. ಚೇಂಜ್ ಮಾಡಿದ ನಂತರ ಯಾವ ಒಂದು ನಂಬರಿಗೆ ವೆರಿಫಿಕೇಷನ್ ಕೋಡ್ ಬರ್ತಿಲ್ವೋ ನಿಮ್ಮ ಒಂದು ನಂಬರು, ಆ ಒಂದು ನಂಬರನ್ನು ನೀವೇನು ಮಾಡಬೇಕಾಗತ್ತೆ ಅಂದರೆ ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ನಾನಿಲ್ಲಿ ಒಂದು ನಂಬರನ್ನು ಎಂಟರ್ ಮಾಡಿದ್ದೀನಿ. ಎಂಟರ್ ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿ ನೀವು ಸ್ಕ್ರಾಲ್ ಮಾಡಬೇಕಾಗತ್ತೆ. ಇಮೇಲ್ ಅಡ್ರೆಸ್ ಕೇಳುತ್ತೆ. ನಿಮ್ಮ ಒಂದು ಮೊಬೈಲ್ನಲ್ಲಿ ಇರುವಂಥ ಇಮೇಲನ್ನು ನೀವೇನು ಮಾಡಬೇಕಾಗತ್ತೆ ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಬಾಕ್ಸ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ. ಟ್ಯಾಪ್ ಮಾಡಿದ ನಂತರ ನೀವು ನೋಡ್ಕೊಂಡಾದ್ರೂ ನೀವು ಎಂಟರ್ ಮಾಡ್ಬೋದು, ಅಥವಾ ನಿಮಗೆ ತಲೆಯಲ್ಲಿ ನೆನಪಿದೆ ಅಂತ ಅಂದರೆ ಅದನ್ನು ನೀವೇನು ಮಾಡ್ಬೋದು ಅಂದರೆ ಮೇಲ್ ಐಡಿನ ಆ್ಯಡ್ ಮಾಡ್ಬೋದು. ಆ್ಯಡ್ ಮಾಡಿದ ನಂತರ ಕನ್ಫರ್ಮೇಷನ್ಗೋಸ್ಕರ ಇನ್ನೊಂದು ಸಾರಿ ಕೇಳುತ್ತೆ. ಸೇಮ್ ಆ ಒಂದು ಮೇಲ್ ಐಡಿ ಫಸ್ಟಲ್ಲಿ ನೀವು ಏನು ಎಂಟರ್ ಮಾಡಿದ್ರೋ ಅದೇ ಒಂದು ಮೇಲ್ ಐಡಿಯನ್ನು ನೀವೇನು ಮಾಡಬೇಕಾಗತ್ತೆ ನೆಕ್ಸ್ಟು ಕೂಡ ಎಂಟರ್ ಮಾಡಬೇಕಾಗುತ್ತೆ. ಓಕೆ, ನಾನು ಇಲ್ಲಿ ಮತ್ತೆ ಮೇಲ್ ಐಡಿನ ಎಂಟರ್ ಮಾಡಿದ್ದೀನಿ. ಎಂಟರ್ ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿ ನೀವು ಸ್ಕ್ರಾಲ್ ಮಾಡ್ಕೊಬೇಕಾಗುತ್ತೆ. ಸ್ಕ್ರಾಲ್ ಮಾಡಿದ ನಂತರ ನೀವು ಯೂಸ್ ಮಾಡುವಂಥದ್ದು ಆ್ಯಂಡ್ರಾಯ್ಡ್, ಐಫೋನ್ ಅಥವಾ ಡೆಸ್ಕ್ಟಾಪಲ್ಲಿ ಯೂಸ್ ಮಾಡ್ತೀರಾ ಅಥವಾ ಅದರ್ಸ್ ಯಾವ್ದು ಇರುತ್ತೋ ಅಂದರೆ ಅದನ್ನು ಸೆಲೆಕ್ಟ್ ಮಾಡ್ಬೋದು. ನಾನು ಆ್ಯಂಡ್ರಾಯ್ಡ್ ಆಗಿರೋದ್ರಿಂದ ಆ್ಯಂಡ್ರಾಯ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಒಂದು ಪ್ರಾಬ್ಲಮ್ ಏನಿದೆ ಅದನ್ನು ಇಲ್ಲಿ ಎಂಟ್ರ್ ಮಾಡಿ ಅಂತ ಅಂದ್ಬಿಟ್ಟು ಇಲ್ಲಿ ಒಂದು ಬಾಕ್ಸ್ ಇರುತ್ತೆ. ಈ ಒಂದು ಬಾಕ್ಸ್ ಮೇಲೆ ನೀವು ಜಸ್ಟ್ ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು, ಟ್ಯಾಪ್ ಮಾಡ್ಕೊಳ್ಳಿ. ಟ್ಯಾಪ್ ಮಾಡಿದ ನಂತರ ನಾನು ಇಲ್ಲಿ ಏನನ್ನು ಕೊಟ್ಟಿರ್ತೀನೋ ಅದನ್ನು ನೀವು ಇಲ್ಲಿ ಟೈಪ್ ಮಾಡ್ಕೊಬೇಕಾಗುತ್ತೆ.
ಮಾಡಬೇಕಾಗತ್ತೆ. ಡಿಯರ್ ವಾಟ್ಸಪ್, ಇನ್ ಮೈ ವಾಟ್ಸಪ್ ವೆರಿಫಿಕೇಷನ್ ಕೋಡ್ ನಾಟ್ ಕಮಿಂಗ್ ಪ್ರಾಬ್ಲಮ್, ಲಾಂಗ್ ಟೈಮ್ ಅಗೋ ಐ ಆಮ್ ಫೇಸಿಂಗ್ ದಿಸ್ ಪ್ರಾಬ್ಲಮ್, ಐ ಹ್ಯಾವ್ ಇಂಪೋರ್ಟೆಡ್ ವರ್ಕ್ ಆ್ಯಸ್ ಸೂನ್ ಪಾಸಿಬಲ್ ಸಾಲ್ವ್ ಇಟ್ ಅಂತ ಅಂದ್ಬಿಟ್ಟು ನಾನು ಇಲ್ಲೇನು ಟೈಪ್ ಮಾಡಿದ್ದೀನೋ ಅದನ್ನು ನಿಮ್ಮ ಒಂದು ವಾಟ್ಸಪ್ನಲ್ಲಿ ನೀವು ಈ ಒಂದು ಚಾಟ್ ಸಪೋರ್ಟ್ನಲ್ಲಿ ಸೇಮ್ ಇದೇ ರೀತಿ ನೀವು ಟೈಪ್ ಮಾಡಬೇಕಾಗತ್ತೆ. ಟೈಪ್ ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿ ಬಾಟಮಲ್ಲಿ ನಿಮಗೆ ನೆಕ್ಸ್ಟ್ ಸ್ಟೆಪ್ ಅಂತ ಒಂದು ಆಪ್ಷನ್ ಇರುತ್ತೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ಗೆ ಹೋಗುತ್ತೆ. ನೀವು ಫೇಸ್ ಮಾಡ್ತಿರುವಂಥ ಪ್ರಾಬ್ಲಮ್ ಏನಿರುತ್ತೋ ಅದೆಲ್ಲವೂ ಕೂಡ ನಿಮಗೆ ಇಲ್ಲಿ ಶೋ ಆಗುತ್ತೆ. ನೀವು ಅದ್ರ ಬಗ್ಗೆ ಒಂದು ಫೀಡ್ಬ್ಯಾಕ್ನೇ ಕೊಡ್ಬೋದು. ಓಕೆನಾ, ಇಲ್ಲಿ ರಿಸೀವ್ಡ್ ವೆರಿಫಿಕೇಷನ್ ಕೋಡ್ ವಿತೌಟ್ ರಿಕ್ವೆಸ್ಟ್ ಅಂತ ಇರುತ್ತೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಿಕೊಂಡು ಜಸ್ಟ್ ಒಂದು ಫೀಡ್ಬ್ಯಾಕ್ ಕೊಡ್ಬೋದು. ಬಟ್ ನಮಗೆ ಏನಾಗಿರೋದಂದರೆ ಜಸ್ಟ್ ನಮ್ಗೇನು ಪ್ರಾಬ್ಲಮ್ ಇದೆಯೋ ಅದು ಸಾಲ್ವ್ ಆಗಬೇಕು ಅಂದರೆ ನೀವು ಇಲ್ಲಿ ಸೆಂಡ್ ಕ್ವಶನ್ ಅಂತ ಇರುತ್ತೆ ನೋಡಿ, ಈ ಒಂದು ಸೆಂಡ್ ಕ್ವಶನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಅಲ್ಲಿ ಪ್ರಾಬ್ಲಮ್ಸ್ಗಳು ಡಿಫಾಲ್ಟ್ ಕೊಟ್ಟಿರ್ತಾರೆ. ನೀವು ಜಸ್ಟ್ ಇಲ್ಲಿ ಸೆಂಡ್ ಕ್ವಶನ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ಅಂದರೆ ರಿಕ್ವೆಸ್ಟ್ ಹ್ಯಾಸ್ ಬಿನ್ ಅಕ್ಸೆಪ್ಟೆಡ್ ಅಂತ ನಿಮಗೆ ಒಂದು ನೋಟಿಫಿಕೇಶನ್ ಬರುತ್ತೆ. ಅದು ಬಂದಿದ ನಂತರ ಒಂದು 7 days ವೆಯ್ಟ್ ಮಾಡಬೇಕಾಗತ್ತೆ. ಒಂದು 6 or 7 days ಕಂಪ್ಲೀಟ್ ಆಗಿದ ನಂತರ ನೆಕ್ಸ್ಟ್ ನೀವೇನು ಮಾಡಬೇಕಾಗತ್ತೆ ಅಂದರೆ ಮೇಲ್ ಬರುತ್ತೆ. ಮೇಲ್ ಬಂದಿದ ನಂತರ ನಿಮ್ಮ ಒಂದು ವಾಟ್ಸಪ್ನ ನೀವು ಓಪನ್ ಮಾಡಬೇಕಾಗತ್ತೆ. ಓಕೆನಾ, ಅಪ್ಡೇಟ್ ಮಾಡಿರ್ತೀರಲ್ವಾ, ಅಪ್ಡೇಟ್ ಫುಲ್ ಫ್ರೆಶ್ ಆಗಿ ಅಪ್ಡೇಟ್ ಮಾಡಿರಬೇಕಾಗತ್ತೆ. ಇಲ್ಲಿ ಲ್ಯಾಂಗ್ವೇಜ್ ಕೇಳುತ್ತೆ, ಲ್ಯಾಂಗ್ವೇಜ್ ಇಂಗ್ಲೀಷನ್ನು ಸೆಲೆಕ್ಟ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಏನು ನಂಬರ್ ಇರುತ್ತೋ ಅದನ್ನು ನೀವು ಏನು ಮಾಡಬೇಕಾಗತ್ತೆ ಅಂದರೆ ಎಂಟ್ರ್ ಮಾಡಬೇಕಾಗತ್ತೆ. ಓಕೆನಾ, ಒಂದು 6 days ನೀವು ಟ್ರೈ ಮಾಡೋದಕ್ಕೆ ಹೋಗಬೇಡಿ, ಎಂಟ್ರ್ ಮಾಡಬೇಕಾಗತ್ತೆ. ನೀವು ನೋಡ್ತಿರ್ಬೋದು 9136 ಸೇಮ್ ನಂಬರ್ ಏನಿತ್ತು ಅದನ್ನೇ ಎಂಟರ್ ಮಾಡಿ. ನೆಕ್ಸ್ಟ್ ಮೇಲೆ ನಾನು ಕ್ಲಿಕ್ ಮಾಡಿದ್ದೀನಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕನ್ಫರ್ಮೇಷನ್ಗೋಸ್ಕರ ಇನ್ನೊಂದು ಸರಿ ಕೇಳುತ್ತೆ. ಓಕೆ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿದ ನಂತರ ವೆರಿಫೈಯಿಂಗ್ ಅಂತ ನಿಮಗೆ ತೋರಿಸುತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು ಯುವರ್ ನಂಬರ್ ಹ್ಯಾಸ್ ಬಿನ್ ಸೆಕ್ಯೂರ್ಲಿ ವೆರಿಫೈಡ್ ಆನ್ ದಿಸ್ ಡಿವೈಸ್ ಅಂತ ಬರ್ತಿದೆ. ಈ ಒಂದು ವೆರಿಫಿಕೇಷನ್ ಕೋಡ್ ಏನಿರುತ್ತೋ ಅದನ್ನು ಕೂಡ ಬಂದಿರುತ್ತೆ. ನೆಕ್ಸ್ಟ್ ಇಲ್ಲಿ ಪರ್ಮಿಷನ್ಸ್ಗಳನ್ನ ಕೇಳುತ್ತೆ. ಪರ್ಮಿಷನ್ಸ್ಗಳಿಗೆ ನಾನು ಇಲ್ಲಿ ಅಲೋನ್ ಹಾಕ್ಕೊಡ್ತಿದ್ದೀನಿ. ನೀವು ನೋಡ್ತಿರ್ಬೋದು ಆಟೋಮೆಟಿಕ್ಲಿ ಏನಾಗಿದೆ ಅಂತಂದರೆ ಅಕೌಂಟ್ ನಮಗೆ ರಿಸ್ಟೋರ್ ಆಗಿರುತ್ತೆ. ಇಲ್ಲಿ ನಿಮಗೆ ಬ್ಯಾಕಪ್ ಬೇಕು ಅಂದರೆ ಅಲ್ಲಿ ಬ್ಯಾಕಪ್ ತೊಗೊಬೋದು. ಜಸ್ಟ್ ಸ್ಕಿಪ್ ಮೇಲೆ ಕ್ಲಿಕ್ ಮಾಡ್ತೀನಿ ಅಂದರೆ ಸ್ಕಿಪ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೆಕ್ಸ್ಟ್ ಇಲ್ಲಿ ಸ್ಕಿಪ್ ಕೇಳುತ್ತೆ. ಸ್ಕಿಪ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ಅಕೌಂಟ್ ಲೋಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ಏನಾಗುತ್ತೆ ಅಂದರೆ ನಮ್ಮ ಒಂದು ಅಫಿಷಿಯಲ್ ವಾಟ್ಸಪ್ ಅಕೌಂಟ್ ಏನಿರುತ್ತೆ ಅದು ನಮಗೆ ಶೋ ಆಗುತ್ತೆ. ಇದು 100% ವರ್ಕ್ ಆಗುವಂಥ ಟ್ರಿಕ್. ಇದರಲ್ಲಿ ಯಾವುದೇ ಒಂದು ಫೇಕ್ ಇರೋದಿಲ್ಲ. ಓಕೆನಾ, ಸೊ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.